ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ GDSದು ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟು ಬಂದಿದೆ. ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಾ ಇದೆ. 23ಗೆ ಲಾಸ್ಟ್ ಡೇಟು, ಅದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗಿದ್ದೀರಲ್ಲ, ಅವರೆಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೂಡ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ವೆರಿಫಿಕೇಷನ್ಗೆ ಹೋಗ್ಬಿಟ್ಟು ಬೇಗ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಹಂಗಂತ ಅರ್ಜೆಂಟಲ್ಲಿ ಯಾವುದ್ಯಾವುದೋ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ರಿಜೆಕ್ಟ್ ಆಗಿ ಬರೋ ಥರ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದರೆ ನೀವು ಒಂದು ಲಿಸ್ಟಲ್ಲಿ, ಆ ಮೆರಿಟ್ ಲಿಸ್ಟಲ್ಲಿ ಏನು ಬಂದಿರುತ್ತೆ ನಿಮ್ಮ ನೇಮು, ಅದು ಬಂದ ತಕ್ಷಣ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಖಂಡಿತ ಅಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸ್ ಆದಾಗ ಮಾತ್ರ ನೀವು GDSಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ, ಅದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನೂ ಕೂಡ ನೀವು ನೀಟಾಗಿ ತೊಗೊಂಡು ಹೋಗಬೇಕಾಗುತ್ತೆ. ನಾನು ನನ್ನ ಚಾನಲಲ್ಲಿ ಒಂದಲ್ಲ ಅಂತ 2 ವೀಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ನೀಟಾಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದಷ್ಟನ್ನು ತೊಗೊಂಡು ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ, ಓಕೆನಾ? ಇಲ್ಲಾಂತಂದರೆ ಹೆಂಗಾಗುತ್ತೆ ಅಂತಂದರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಗುತ್ತೆ. ಈಗ ಕಾಂಪಿಟೇಷನ್ ಎಷ್ಟಿದೆ ಅಂತ ಅಂದರೆ ನೀವು ಆ ಮೆರಿಟ್ ಲಿಸ್ಟ್ನ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಹೈ ನಿಲ್ತಾ ಇದೆ ಪರ್ಸಂಟೇಜು ಅಂತ ಹೇಳ್ಬಿಟ್ಟು, ಕಟ್ ಆಫ್ ಎಷ್ಟು ಜಾಸ್ತಿ ನಿಲ್ತಾ ಇದೆ ಅಂತ. ಒಂದು ಸರ್ತಿ ಇವಾಗ ನಿಮ್ಮ ನೇಮು ಈ ಮೆರಿಟ್ ಲಿಸ್ಟಲ್ಲಿ ಬಂದಿದೆ ಅಂತ ಅಂದರೆ ನೆಕ್ಸ್ಟು ನೀವು ಇನ್ನೊಂದು ಸರಿ ಹಾಕಿದ್ರೂ ಸಿಕ್ಬಿಡುತ್ತೆ, ಅದೆಲ್ಲ ಸುಳ್ಳು. ಆ ಥರ ಎಲ್ಲ ಈಗ ಆಗೋದಿಲ್ಲ. ವರ್ಷ ಪಾಸ್ಔಟ್ ಆಗ್ತಿರೋರು ತುಂಬ ಜಾಸ್ತಿ ಇದ್ದಾರೆ. ಹಾಗೆಯೇ ತುಂಬ ಪರ್ಸಂಟೇಜ್ಗಳ್ನೂ ಕೂಡ ತೆಗಿತಾ ಇದ್ದಾರೆ. ಹಾಗಾಗಿ ಒಂದು ಸರಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನೀಟಾಗಿ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಕೊಂಡು ಸೆಲೆಕ್ಟ್ ಆಗಿ ಈಚೆ ಬನ್ನಿ, ಓಕೆನಾ? ಇಲ್ಲಾಂತಂದರೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀರಾ ಬರೀ ಕೈಯಲ್ಲಿ ಅಂತಂದರೆ ನಿಮಗೆ ನಿಜ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಟ್ಟು ನೀವು ವೆರಿಫಿಕೇಷನ್ಗೆ ಹೋಗಿ, ಓಕೆನಾ? ಹಾಗಂತ ತುಂಬ ಲೇಟಾಗಿ ಹೋಗೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಹೋಗಿ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ 23ವರೆಗೂ ಕೂಡ ಟೈಮ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಕಸ್ಮಾತು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇಲ್ಲ ಅಥವಾ ಒಂದು ಏನಾದರೂ ಮಿಸ್ಟೇಕ್ ಆಗಿದೆ ಅದನ್ನು ಸರಿ ಮಾಡಿಸ್ಬೇಕು ಅಂತಂದ್ರೂ ಕೂಡ ನಿಮಗೆ ಟೈಮ್ ಸಿಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಅವರು ಒಂಥರ ಏನು ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಈಗ 23 ಒಳಗಡೆ ನಾವು ತಂದುಬಿಟ್ಟು ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಡೆ ಒಪ್ಕೊಳ್ತಾರೆ, ಓಕೆನಾ? ಅವರು ಎಂಟರ್ ಮಾಡ್ತಾರೆ ಅಂದರೆ ಸಿಸ್ಟಮಲ್ಲಿ ಈ ಥರ ರಿಜೆಕ್ಟ್ ಆಗಿದ್ದಾರೆ ಇವರು ಅಂತ. ಸೊ ಅದನ್ನು ಎಂಟರ್ ಮಾಡದೆ ಬಿಡ್ತಾರೆ, ಓಕೆನಾ? ಹಾಗೆ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಆಗ್ಬೋದು. ಅದು ಈ ಥರ ಆಗುತ್ತೆ, ಓಕೆನಾ? ಹಾಗಂತ ಎಲ್ಲ ಕಡೆನೂ ಇದೇ ಥರ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಕಡೆ ತುಂಬ ಸ್ಟ್ರಿಕ್ಟ್ ಇರುತ್ತೆ, ಅಂಥ ಕಡೆ ಪರ್ಮಿಷನ್ ಎಲ್ಲ ಕೊಡೋದಿಲ್ಲ. ಒಂದು ಸರ್ತಿ ಬಂದರೆ ಮುಗೀತು ಅಂತ ಹೇಳಿಬಿಟ್ಟು ರಿಜೆಕ್ಟ್ ಅಂತ ಹೇಳ್ಬಿಡ್ತಾರೆ. ರಿಜೆಕ್ಟ್ ಅಂತ ಎಂಟರ್ ಕೂಡ ಮಾಡ್ತಾರೆ. ಅದಾದಮೇಲೆ ನೀವೇನು ಮಾಡೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನು ನೀಟಾಗಿ ತೊಗೊಂಡು ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಓಕೆನಾ? ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಸೆಟ್ಟು ಒರಿಜಿನಲ್ ತೊಗೊಂಡೋಗ್ಬೇಕಾಗುತ್ತೆ, 2 ಸೆಟ್ಟು ಜೆರಾಕ್ಸು ಕಾಪೀಸ್ನ ತೊಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ, ಓಕೆನಾ? ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ಸೆಕೆಂಡ್ ಮೆರಿಟ್ ಲಿಸ್ಟು ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನೀವು ಲಾಸ್ಟ್ ಇಯರ್ ನೋಡ್ಬೋದು, ಮಾರ್ಚ್ 21ಗೆ ಫಸ್ಟ್ ಮೆರಿಟ್ ಲಿಸ್ಟು ರಿಲೀಸ್ ಆಗಿದೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಏಪ್ರಿಲ್ 21ಗೆ ರಿಲೀಸ್ ಆಗಿದೆ. ಅದೇ ಥರ ನಾವು ಈ ಸರ್ತಿನೂ ಕೂಡ ನೋಡಿದ್ರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ 95% ರಿಲೀಸ್ ಆಗುತ್ತೆ, ಯಾವ ಡೌಟು ಇಲ್ಲ. ಯಾಕೆಂತಂದರೆ 23ವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಅದಾದಮೇಲೆ 1 ವೀಕ್ ಅಷ್ಟು ಟೈಮು ಅವರಿಗೆ ವೇಕೆನ್ಸೀಸ್ನೆಲ್ಲ ಮತ್ತೆ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮೆರಿಟ್ ಲಿಸ್ಟ್ನ ರೆಡಿ ಮಾಡೋದಕ್ಕೆ ಬೇಕಾಗತ್ತೆ. ಅದಾದಮೇಲೆ ರಿಸಲ್ಟು ಬಿಡ್ತಾರೆ, ಓಕೆನಾ? ಈ ಥರ ಪ್ರೋಸೆಸ್ ನಡೆಯೋ ಅಂಥದ್ದು. ಆಮೇಲೆ ಹೋಗ್ತಾ ಮೆರಿಟ್ ಲಿಸ್ಟಿಗೆ ಗ್ಯಾಪ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಸರ್ತಿ 30 ಡೇಸ್ ತೊಗೊಂಡ್ರೆ ನೆಕ್ಸ್ಟ್ ಟೈಮು 25 ಡೇಸ್, ನೆಕ್ಸ್ಟ್ ಟೈಮು 20 ಡೇಸ್, ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ವೇಕೆನ್ಸೀಸ್ ಕಡಿಮೆ ಆಗ್ತಾ ಹೋಗುತ್ತಲ್ವ, ಹಾಗಾಗಿ ಟೈಮ್ ಕೂಡ ಕಡಿಮೆ ಆಗುತ್ತೆ. ತುಂಬ ಬೇಗ
ಬೇಗನೆ ಬಿಡ್ತಾರೆ, ಒಂದು 5ರಿಂದ 6 ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾರೆ. ಸೊ ನೀವು ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ನೀವು ಹೋಪ್ಸ್ ಇಟ್ಕೊಳ್ಬೋದು. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 94ವರೆಗೂ ನಿಲ್ಲುವಂಥ ಚಾನ್ಸಸ್ ಇದೆ ಕಟ್ ಆಫು. ಯಾಕೆಂತಂದರೆ ಈ ಸರ್ತಿ 96ವರೆಗೂ ಬಂದಿದೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ. ಜಾಸ್ತಿ ಎಲ್ಲ 97, 98 ಇದೆ, ಆದರೂ ಕೂಡ 96ಗೆ ಕಟ್ ಆಫ್ ನಿಂತಿರೋ ಅಂಥದ್ದು. ಸೊ 94% ಇರೋರು ಕೂಡ ಓಪ್ಸ್ ಇಟ್ಕೊಳ್ಬೋದು. ಆ ಥರ ಪರ್ಸೆಂಟೇಜ್ ಇದೆ. ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಪರ್ಸೆಂಟೇಜ್ ನಿಂತಿರೋ ಅಂಥದ್ದು. ಸೊ ನಿಮಗೆ ಯಾವಾಗ ಮೆರಿಟ್ ಲಿಸ್ಟ್ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪರ್ಸೆಂಟೇಜ್ ಏನಿದೆ 94, 95, 96, 97 ಎಲ್ಲ ಇನ್ನೂ ಇದ್ದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ನೀವು ಆದಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ. ಸೆಲೆಕ್ಟ್ ಆದ ತಕ್ಷಣ ನೀವು ವೆರಿಫಿಕೇಷನ್ಗೆ ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟು ಇನ್ನೇನು GDSದು ಬಿಡ್ತಾ ಇರ್ತಾರೆ, ಮತ್ತು ಮತ್ತು ಶೆಡ್ಯೂಲ್ನ ಬಿಡ್ತಾ ಇರ್ತಾರೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3ವರೆಗೂ ಬಿಡ್ತಾರೆ. 3 ಸರ್ತಿ ಕಾಲಾಗುತ್ತೆ ಒಂದೊಂದು ಸರ್ತಿ. ಸೊ ಸೆಲೆಕ್ಟ್ ಆಗದೆ ಇದ್ರೂ ಕೂಡ ನೀವು ಓಪ್ಸ್ನ ಕಳ್ಕೊಬೇಡಿ, ನೆಕ್ಸ್ಟ್ ಟೈಮು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಸೊ ಸೆಲೆಕ್ಟ್ ಆಗಿರೋರು ನಾನು ಹೇಳ್ದಾಗೆ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಓಕೆನಾ. ಇನ್ನೂ GDS ರಿಲೇಟೆಡ್ ಏನಾದರೂ ಡೌಟ್ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ ಎಲ್ಲರ ಕಮೆಂಟಿಗೂ ಕೂಡ. ಸೊ ಕಮೆಂಟ್ ಹಾಕಿ, ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದೇನು ಅಂತಂದರೆ, ಒಂದು ಸರ್ತಿ ರಿಜೆಕ್ಟ್ ಆಗಿದ್ದೀರಾ ಅಂತಂದರೆ, ನೀವು ಈಗ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ರಿಜೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ನಮ್ಮ ನೇಮ್ ಬರುತ್ತಾ ಅಂತ ಅಂದರೆ ಖಂಡಿತ ಇಲ್ಲ. ಒಂದು ಸರಿ ರಿಜೆಕ್ಟ್ ಆದರೆ ಮುಗೀತು, ನಿಮ್ಮ ನೇಮು ಈ ಒಂದು ಶೆಡ್ಯೂಲಲ್ಲಿ ಯಾವ ಮೆರಿಟ್ ಲಿಸ್ಟಲ್ಲೂ ಕೂಡ ಬರೋದಿಲ್ಲ, ಓಕೆನಾ. ನೆಕ್ಸ್ಟು ಅಪ್ಲೈ ಮಾಡ್ಕೊಳ್ಬೋದು, ನೀವು ನೆಕ್ಸ್ಟ್ ಕಾಲಾದಾಗ ಅಪ್ಲೈ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಇಲ್ಲ. ಬಟ್ ಒಂದು ಸರ್ತಿ ರಿಜೆಕ್ಟ್ ಆದರೆ ಈ ಶೆಡ್ಯೂಲಲ್ಲಿ ನಿಮ್ಮ ನೇಮು ಬರೋದಿಲ್ಲ, ಓಕೆನಾ. ಸೊ ಒಂದೇ ಸರ್ತಿ ನಿಮ್ಮ ನೇಮ್ ಬರೋವಂಥದ್ದು, ಹಾಗಾಗಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಓಕೆನಾ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಾನು ಹೇಳ್ದಾಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ರಿಪ್ಲೈ ಮಾಡ್ತೀನಿ. GDS ರಿಲೇಟೆಡ್ ಪ್ರತಿಯೊಂದು ವೀಡಿಯೋಸು ಕೂಡ ಸ್ಯಾಲ್ರಿ ಎಷ್ಟು ಬರುತ್ತೆ, ನೀವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನೇನು ಕೆಲಸ ಇದೆ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ಸರ್ತಿ ವಿಸಿಟ್ ಮಾಡಿ, ಸೆಲೆಕ್ಟ್ ಆಗಿರೋರು ನಿಮ್ಮ ಕೆಲಸ ಏನು ಎತ್ತ ಅಂತೆಲ್ಲನೂ ಕೂಡ ಇರುತ್ತೆ. ಇನ್ನೊಂದು ಸ್ವಲ್ಪ ಜನ ಏನು ಅಂತಂದರೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಹಾಕಿರೋದು ಅವ್ರ ಬ್ರದರು, ಸಿಸ್ಟರು ಈ ಥರ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅಂಥವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದೇ ಇಲ್ಲ. ಅಂಥವ್ರದ್ದೆಲ್ಲ ವೇಕೆನ್ಸೀಸು ತುಂಬ ಖಾಲಿ ಇರುತ್ತೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲೂ ಕೂಡ ಆಲ್ಮೋಸ್ಟ್ ತುಂಬಾ ಒಂದು 500, 600 ವೇಕೆನ್ಸಿವರೆಗೂ ಕೂಡ ನಿಮಗೆ ಬಿಟ್ಟೇ ಬಿಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟು ಬೇಡ, ಓಕೆನಾ. ಸೊ ಇನ್ನೂ ಕೂಡ ಚಾನ್ಸ್ ಇದೆ ನಿಮಗೆ, ಸೆಲೆಕ್ಟ್ ಆಗಿಲ್ಲದೆ ಇರೋರಿಗೆ ಇನ್ನೂ ಕೂಡ ಚಾನ್ಸ್ ಇದೆ, ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಸೊ ಹತ್ರದಲ್ಲಿರೋ ಅಂಥವ್ರು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಇನ್ನು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಟಿವ್ ವೀಡಿಯೋಸ್ ಅಷ್ಟೇ ನನ್ನ ಚಾನಲಲ್ಲಿ ಬರೋ ಅಂಥದ್ದು. ಥ್ಯಾಂಕ್ ಯು.